ಜೀವನದಲ್ಲಿ ಇದನ್ನ ಯಾವಾಗಲೂ ನೆನಪಿನಲ್ಲಿಡಿ. 1. ಪರಿಶ್ರಮ. ನೀನು ಏನನ್ನಾದರೂ ಸಾಧಿಸಬೇಕು ಅಂತ ಇದ್ರೆ ಶ್ರಮವನ್ನ ಹಾಕಬೇಕು. ಅದನ್ನು ಬಿಟ್ಟು ಅದೃಷ್ಟವನ್ನ ನಂಬಿ ಕುತ್ಕೋಬಾರ್ದು. ನಮ್ಮ ಕನಸು ದೊಡ್ಡದಾಗಿದ್ದರೆ ನಮ್ಮ ಪರಿಶ್ರಮವೂ ಹೆಚ್ಚಾಗಿರಬೇಕು. 2. ತಾಳ್ಮೆ. ಇಲ್ಲಿ ಇಡುವಂಥ ಒಂದೇ ಹೆಜ್ಜೆಗೆ ಯಾರೂ ಗೆಲ್ಲೋದಿಲ್ಲ. ನಿನ್ನಲ್ಲಿ ಕಾಯುವಂಥ ತಾಳ್ಮೆ ಇರಬೇಕು. ಆತುರದಿಂದ ಏನನ್ನೂ ಸಾಧಿಸಲಾಗದು. ಒತ್ತಾಯದಿಂದ ಏನನ್ನೂ ಪಡೆಯಲಾಗದು. ಜೀವನದಲ್ಲಿ ತಾಳ್ಮೆ ಬಹುಮುಖ್ಯ. 3. ತ್ಯಾಗ. ನೀನು ಏನನ್ನಾದರೂ ಪಡ್ಕೋಬೇಕು ಅಂದರೆ ಕೆಲವೊಂದಿಷ್ಟನ್ನು ಕಳ್ಕೋಬೇಕಾಗುತ್ತೆ. ನೀನು ಅದಕ್ಕೆ ಸಿದ್ಧನಾಗಿರಬೇಕು. ಜೀವನದಲ್ಲಿ ಉನ್ನತವಾದುದನ್ನು ಪಡೆಯಲು ಹಲವಾರು ನೋವುಗಳನ್ನು ಸಹಿಸಿಕೊಳ್ಳಬೇಕು. ಕೆಲವೊಂದನ್ನು ತ್ಯಾಗ ಮಾಡಬೇಕು. 4. ಗಟ್ಟಿತನ. ಹೌದು, ನೀನು ಸೋಲಬಹುದು, ಆದರೆ ನಾನು ನನ್ನ ಗುರಿಯನ್ನ ತಲುಪ್ತೀನಿ ಅನ್ನುವಂತಹ ಗಟ್ಟಿ ನಿರ್ಧಾರ ನಿನ್ನಲ್ಲಿರಬೇಕು. ಕಷ್ಟಗಳು ಸಾಲುಗಟ್ಟಿ ಬರುತ್ತವೆ ಅಂತ ನೊಂದುಕೊಳ್ಳಬೇಡ. ನಮ್ಮ ಗಟ್ಟಿತನ ಟೆಸ್ಟ್ ಮಾಡೋಕ್ಕೆ ಬರುತ್ತವೆ ಅಂತ ಖುಷಿಪಡಿ. 5. ಏಕಾಗ್ರತೆ. ನಿನ್ನ ಗಮನ ಕೇವಲ ನಿನ್ನ ಗುರಿಯ ಮೇಲೆ ಮಾತ್ರ ಇರಬೇಕು. ಬೇರೆ ವಿಷಯಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಯೋಚನೆ ಮಾಡಬಾರದು. ತಿರಸ್ಕಾರ, ನಿರಾಸೆಗಳೆಂಬ ಎಡೆಬಿಡದ ಮಳೆಯಲ್ಲಿ ಬುದ್ಧನಂತೆ ತಾಳ್ಮೆ ನಿನಗಿರಲಿ. ಗುರಿಯತ್ತ ಏಕಾಗ್ರತೆ ಜಾಗೃತವಾಗಿರಲಿ. 6. ಆತ್ಮವಿಶ್ವಾಸ. ನಾನು ಎಷ್ಟು ಬಾರಿ ಆದರೂ ಸೋಲಲಿ ಅಥವಾ ಯಾರು ನನ್ನ ಬಗ್ಗೆ ಏನಾದರೂ ಮಾತಾಡಲಿ, ಆದರೆ ನಾನು ಮಾತ್ರ ನನ್ನ ಗುರಿಯನ್ನು ಮುಟ್ಟೇ ಮುಟ್ತೀನಿ ಅನ್ನುವಂತಹ ಆತ್ಮವಿಶ್ವಾಸ ನಿನ್ನಲ್ಲಿರಬೇಕು. ಸಾವನ್ನ ಪಡೆಯಲು 1000 ದಾರಿಗಳಿವೆ, ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ದಾರಿ ಒಂದೇ, ಅದುವೇ ಆತ್ಮವಿಶ್ವಾಸ.